ಸ್ಯಾಂಡಲ್ವುಡ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಇಂದು ಹೈದರಾಬಾದ್ಗೆ ಭೇಟಿ ನೀಡಿದರು. ಈ ವೇಳೆ TV5 ಸಂಸ್ಥೆಯ MD ರವೀಂದ್ರನಾಥ್ ಬೊಲ್ಲೆನೇನಿ ಅವರನ್ನು ಗೌರವಪೂರ್ವಕವಾಗಿ ಭೇಟಿ ಮಾಡಿ ಕುಶಲೋಪರಿ ಮಾತುಕತೆ ನಡೆಸಿದರು. ಹೈದರಾಬಾದ್ನಲ್ಲಿರುವಂತಹ TV5 ತೆಲುಗು ಕೇಂದ್ರ ಕಚೇರಿಗೆ ತೆರಳಿದ ಶಿವರಾಜ್ ಕುಮಾರ್ ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಈ ವೇಳೆ ಈ ಹಿಂದೆ ಬೆಂಗಳೂರಿನಲ್ಲಿ TV5 ಕನ್ನಡ ಚಾನೆಲ್ಗೆ ಭೇಟಿ ನೀಡಿದ ಸಂದರ್ಭವನ್ನು ಶಿವರಾಜ್ ಕುಮಾರ್ ಅವರು ನೆನಪಿಸಿಕೊಂಡರು. ಶಿವರಾಜ್ ಕುಮಾರ್ ಜೊತೆಗೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಕೂಡ TV5 MD ರವೀಂದ್ರನಾಥ್ ಅವರನ್ನು ಭೇಟಿಯಾದರು. ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು TV5 ಕನ್ನಡದ MD ರವೀಂದ್ರನಾಥ್ ಅವರನ್ನು ಭೇಟಿ ಮಾಡಿದ್ದಾರೆ. ಮಾತನಾಡಿ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಗೌರವಪೂರ್ವಕವಾಗಿ ರವೀಂದ್ರನಾಥ್ ಅವರು ಕೂಡ ಅವರನ್ನು ಸ್ವಾಗತ ಮಾಡಿದರು. TV5 ಕಚೇರಿಗೆ ಹೈದರಾಬಾದ್ನಲ್ಲಿರುವಂಥ TV5 ಕನ್ನಡದ ಕಚೇರಿಗೂ ಕೂಡ ಭೇಟಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವಂತಹ TV5 ಕನ್ನಡದ ಕಚೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭವನ್ನು ಕೂಡ ನೆನಪಿಸಿಕೊಂಡರು. ಹೈದರಾಬಾದ್ನಲ್ಲಿರುವಂತಹ TV5 ಕಚೇರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಭೇಟಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ TV5 MD ರವೀಂದ್ರನಾಥ್ ಅವರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಿವಣ್ಣ ರವೀಂದ್ರನಾಥ್ ಅವರ ಕುಶಲೋಪರಿಯನ್ನು ವಿಚಾರಿಸಿದರು. ಕೆಲ ಹೊತ್ತು ಮಾತುಕತೆ ನಡೆಸಿದರು. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ TV5 ಕಚೇರಿಯ ವಿಚಾರವಾಗಿ ಕೂಡ ಮಾತನಾಡಿದರು. ಇತ್ತೀಚೆಗೆ ಸಂದರ್ಶನವನ್ನು ಕೂಡ ಮಾಡಲಾಗಿತ್ತು ಶಿವಣ್ಣ ಅವ್ರದ್ದು, TV5ನಲ್ಲೂ ಕೂಡ ಪ್ರಸಾರ ಆಗಿತ್ತು. ಆ ಒಂದು ಮೆಮೊರಿಯನ್ನು ಕೂಡ ರವೀಂದ್ರನಾಥ್ ಅವರ ಜೊತೆಗೆ ಹಂಚಿಕೊಂಡರು. ಅದಾದಮೇಲೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಕೂಡ TV5 MD ರವೀಂದ್ರನಾಥ್ ಅವರನ್ನು ಭೇಟಿಯಾದರು, ಕುಶಲೋಪರಿಯನ್ನು ವಿಚಾರಿಸಿದರು. ಯಾಕಂದರೆ ಹೈದರಾಬಾದ್ಗೆ ಸಿನಿಮಾ ವಿಚಾರವಾಗಿ ಶಿವಣ್ಣ ಹೋದಂತಹ ಸಂದರ್ಭದಲ್ಲಿ TV5 ಪ್ರಧಾನ ಕಚೇರಿಗೆ, ಹೈದರಾಬಾದ್ನಲ್ಲಿರುವಂಥ ಪ್ರಧಾನ ಕಚೇರಿಗೆ ಹೋಗಿ ಅಲ್ಲಿ MD ರವೀಂದ್ರನಾಥ್ ಅವರನ್ನು ಭೇಟಿ ಮಾಡಿ ಕೆಲ ಕಾಲ ಮಾತುಕತೆಯನ್ನು ಕೂಡ ನಡೆಸಿದರು. ಇನ್ನು ರವೀಂದ್ರನಾಥ್ ಅವರು ಕೂಡ ಶಿವಣ್ಣ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು ಮತ್ತು ಅವರ ಆರೋಗ್ಯವನ್ನು, ಇತ್ತೀಚೆಗೇನವರು ಚಿಕಿತ್ಸೆಗೆ ಒಳಗಾಗಿದ್ದರು, ಆ ವಿಚಾರವನ್ನು ಕೂಡ ರವೀಂದ್ರನಾಥ್ ಅವರು ಅವ್ರನ್ನ ಮಾತಾಡಿಸಿದರು. ಅವರ ಕುಶಲೋಪರಿಯನ್ನು ಕೂಡ ವಿಚಾರಿಸಿದರು. ಅದರ ಜೊತೆಗೆ TV5 ಬೆಳವಣಿಗೆ ಬಗ್ಗೆ ಕೂಡ ಶಿವಣ್ಣ ಅವ್ರ ಜೊತೆಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಹಳ ಖುಷಿಯಾಗಿಯೇ MD ಅವರನ್ನು ಶಿವಣ್ಣ ಮಾತಾಡಿಸಿದರು.